ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೌನ ವಿಶ್ವ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವ್ಲಾಗ್ ಬಂದು ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಪಾರ್ಟ್ 1 ಆಗಿರುತ್ತೆ. ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಫ್ರೈಡೇ ವ್ಲಾಗ್. ನಾನು ಥರ್ಸ್ಡೇ ಅಮ್ಮ ಮನೆಗೆ ಬಂದಿದ್ದೆ, ಮತ್ತು ನನ್ನ ತಮ್ಮ ಕೂಡ ಬಂದಿದ್ದ, ಹಾಸನಲ್ಲಿ ವರ್ಕ್ ಇತ್ತು ಅಂತ. ಫ್ರೈಡೇ ಬೇಗ ಎದ್ದು ರೆಡಿಯಾಗಿ ಅಮ್ಮ ಮನೆಯಿಂದ ಹೊರಟ್ವಿ. ಅಮ್ಮ ಹಸು ಕರು ಹಾಕಿತ್ತು ಅಂತ ಗಿನ್ನ ರೊಟ್ಟಿ ಮಾಡಿದರು ಟಿಫನ್ಗೆ. ನಾನು ಮತ್ತು ನನ್ನ ಹಸ್ಬೆಂಡ್ ತಿನ್ನಲ್ಲ ಗಿನ್ನನ್ನು, ಸೊ ನನ್ನ ತಮ್ಮನ್ನ ಬಿಡ್ತಾನೆ ಇರಲಿಲ್ಲ ತಿನ್ನೋವರೆಗೂ. ಅದಕ್ಕೆ ರೇಗಿಸ್ತಿದ್ವಿ ಅಮ್ಮಂಗೆ, ನಿನ್ನ ಮೇಲೆ ಜಾಸ್ತಿ ಲವ್ ಅಂತ. ನಿಮಗೂ ಗಿನ್ನ ಅಂದರೆ ಇಷ್ಟನಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅಮ್ಮ ಮನೆಯಿಂದ ಹೊರಟಾಗ ಅರೌಂಡ್ 8 o'clock ಆಗಿತ್ತು. ಮತ್ತು ಅತ್ತೆ ಮನೆಗೆ ಹೋಗಿ ಟಿಫನ್ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹಾಸನಲ್ಲಿ HVR ವೆಜ್ ಹೋಟೆಲ್ ಇದೆ. ಇಲ್ಲಿ ದೋಸೆ ಮತ್ತು ಇಡ್ಲಿ ತುಂಬಾ ಫೇಮಸ್. ಹಾಸನವರು ನನ್ನ ಬ್ಲಾಗ್ ನೋಡ್ತಿದ್ರೆ ಗೊತ್ತಿರುತ್ತೆ. ನಮಗೆ ಈ ಹೋಟೆಲ್ ಹೇಗೆ ಗೊತ್ತು ಅಂದರೆ, ನಾವು 8th ಸ್ಟ್ಯಾಂಡರ್ಡ್ ಇದ್ದಾಗ ಹಾಸನಲ್ಲಿ ಮನೆ ಮಾಡ್ಕೊಂಡಿದ್ವಿ, ಅದ್ರ ಪಕ್ಕನೇ ಈ ಹೋಟೆಲ್ ಇತ್ತು. ಆವಾಗೆಲ್ಲ ಈ ಹೋಟೆಲ್ ಅಷ್ಟು ಫೇಮಸ್ ಇರಲಿಲ್ಲ. ನಮಗೆ 10 ರೂಪೀಸ್ ಸಿಕ್ಕರೂ ಸಹ ಇಲ್ಲಿಗೆ ಹೋಗಿ ದೋಸೆ ತಿಂತಿದ್ವಿ, ಅದೆಲ್ಲ ನೆನಪಾಯಿತು. ಇಲ್ಲಿ ಬೆಣ್ಣೆಕಾಳಿ ದೋಸೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮತ್ತು ನನ್ನ ತಮ್ಮ ಓಪನ್ ದೋಸೆ ತೊಗೊಂಡಿದ್ವಿ. ಟೇಸ್ಟ್ ಮಾತ್ರ ಅಲ್ಟಿ ಆಗಿತ್ತು. ನೀವು ಹಾಸನ ಬಂದರೆ ಈ ಹೋಟೆಲಲ್ಲಿ ದೋಸೆ ಟ್ರೈ ಮಾಡೋದನ್ನು ಮರಿಬೇಡಿ. ಇಲ್ಲಿ ಮಾರ್ನಿಂಗ್ ಟೈಮ್ ತುಂಬಾ ಜನ ಇರ್ತಾರೆ. ಸೊ ಈ ಹೋಟೆಲು ಅಷ್ಟೇ, ಮಾರ್ನಿಂಗ್ ಓಪನ್ ಆಗಿ ಆಫ್ಟರ್ನೂನ್ ಒಂದು 12 o'clock 1 ಅಷ್ಟಕ್ಕೆಲ್ಲ ಕ್ಲೋಸ್ ಆಗಿಬಿಡತ್ತೆ, ಮತ್ತು ಈವ್ನಿಂಗ್ ಓಪನ್ ಮಾಡ್ತಾರೆ. ಸಿಹಿ ಇವತ್ತು ಬೇಗ ಎದ್ದಿದ್ಲು, ಸೊ ಹಾಗಾಗಿ ಅಲ್ಲೇ ಮಲ್ಕೊಂಡಿದ್ಲು. ಅವಳನ್ನ ಮಲಗಿಸ್ಕೊಂಡೆ ನಾನು ಟಿಫನ್ ಮಾಡ್ಕೊಂಡ್ವಿ. ಸೊ ನನ್ನ ಹಸ್ಬೆಂಡ್ ನಾನು ಆಮೇಲೆ ಮನೆಗೆ ಹೋಗಿ ತಿಂತೀನಿ ಅಂದರು, ಸೊ ಹಾಗಾಗಿ ಅವರು ದೋಸೆ ಏನೂ ತೊಗೊಳ್ಳಿಲ್ಲ. ಅಲ್ಲಿಂದ ದೋಸೆ ತಿಂದ್ಕೊಂಡು ನನ್ನ ತಮ್ಮನಿಗೆ ವರ್ಕ್ ಇತ್ತು, ಹಾಗಾಗಿ ಅವನ್ನ ಸ್ಟೇಡಿಯಂ ಹತ್ರ ಡ್ರಾಪ್ ಮಾಡಿ ನಾವು ಮನೆಗೆ ಬಂದ್ವಿ. ವಿಸ್ಮಿ ಮೆಹಂದಿ 11 o'clock ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ಲು. ಸೊ ಮನೆಗೆ ಬಂದು ಸಿಹಿಗೆ ಸರಿ ಮಾಡಿ ತಿನ್ನಿಸಿ ಸ್ನಾನ ಮಾಡಿಸ್ದೆ ಮಲಗಿಸೋಣ ಅಂತ. ಆದರೆ ಅವಳು ಮಲ್ಕೊಳ್ಳಿಲ್ಲ, ಆಟ ಆಡ್ತಿದ್ಲು. ನಮ್ಮತ್ತೆ ನಾನೇ ಮಲಗಿಸ್ತೀನಿ ಅಂದರು. ಸೊ ನಾನು ಫ್ರೆಶ್ ಅಪ್ ಆಗಿ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಈ ಸ್ಯಾರಿ ಬಂದು ನಮ್ಮ ರಾಣಿ ಅಕ್ಕ ಕೊಡಿಸಿದ್ದು, ನನ್ನ ಸೀಮಂತಕ್ಕೆ ಅಂತ. ಸ್ಟಿಚ್ ಮಾಡಿ ಹಾಗೆ ಇಟ್ಟಿದ್ದೆ, ಹಾಕ್ಕೊಂಡಿರಲಿಲ್ಲ. ಸೊ ಮೆಹಂದಿಗೆ ಗ್ರೀನ್ ಅಲ್ವಾ, ಸೊ ಇದು ಸ್ವಲ್ಪ ಮ್ಯಾಚ್ ಆಗುತ್ತೆ ಅಂತ ರೆಡಿಯಾಗಿ ಹೊರಟ್ವಿ. ನನ್ನ ಹಸ್ಬೆಂಡ್ ನನ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ದರು. ಅವ್ರ ಮನೆಗೆ ಹೋದಾಗ ವಿಸ್ಮಿ ನೋಡಿ ಫುಲ್ ಖುಷಿ ಆಯಿತು. ಅವ್ರು ರೆಡಿ ಆಗಿರಲಿಲ್ಲ, ಸೊ ಕ್ಯಾಪ್ಚರ್ ಮಾಡಲಿಲ್ಲ. ಹೈಸ್ಕೂಲ್ ಫ್ರೆಂಡ್ಸ್ನ ಮೀಟ್ ಮಾಡಿ ಅರೌಂಡ್ 3 years ಆಯಿತು. ನಾನು ಮದುವೆ ಲಾಸ್ಟ್ ಇವ್ರನ್ನ ಮೀಟ್ ಮಾಡಿದ್ದು. ನಾವೆಲ್ಲ ಇಯರ್ಲಿ ಒನ್ಸ್ ಮೀಟ್ ಮಾಡ್ತಿದ್ದೆ, ಬಟ್ ಇವಾಗ ಎಲ್ಲರೂ ಸ್ವಲ್ಪ ಬ್ಯುಸಿ. ನಾನು 11 o'clock ಸ್ಟಾರ್ಟ್ ಇರುತ್ತೆ ಅಂತ ಬಂದೆ. ವಿಸ್ಮಿ 2 o'clock ಅಂತ ನನಗೆ ಶಾಕ್ ಕೊಟ್ಟಳು. ಮದುವೆ ಮನೆ ಅಂದರೆ ಹಾಗೆ ಅಲ್ವಾ, ಟೈಮ್ ಹೆಚ್ಚು ಕಮ್ಮಿ ಆಗುತ್ತೆ. ಆಂಟಿ ಎಲ್ಲ ಸ್ವಲ್ಪ ಬ್ಯುಸಿ ಇದ್ದರು, ಹಾಗಾಗಿ ಲೇಟ್ ಆಯಿತು. ಕೀರ್ತಿ ಕೂಡ ಅಲ್ಲಿಗೆ ಬಂದಳು. ನಾವು 5 ಜನನ ಸ್ಕೂಲಲ್ಲಿರುವಾಗ ಪಂಚ ಪಾಂಡವೆಯರು ಅಂತ ನಮ್ಮ ಸರ್ ಹೆಸರಿಟ್ಟಿದ್ರು. ಎಲ್ಲರೂ ಹಂಗೆ ಕರಿತಾ ಇದ್ರು. ನಾವು 5 ಜನ ಯಾವಾಗಲೂ ಜೊತೇಲಿ ಇರ್ತಿದ್ವಿ. ಹಿಮ ಮತ್ತು ರಾಣಿ ಸಂಡೇ ಬರ್ತೀವಿ ಅಂದರು, ಹಾಗಾಗಿ ನಾನು ಮತ್ತು ಕೀರ್ತಿ ಬಂದ್ವಿ. ವಿಸ್ಮಿ ಮುಹೂರ್ತಕ್ಕೆ ಈ ದುಪ್ಪಟ್ಟ ತೊಗೊಂಡಿದ್ಲು. ಇದಕ್ಕೆ ಹ್ಯಾಶ್ಟ್ಯಾಗ್ ಹಾಕೋಣ ಅಂದ್ಲು, ಸೊ ನಾನು ಕೀರ್ತಿ ಹೆಲ್ಪ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ನಿವಿ ಅಂದರೆ ವಿಸ್ಮಿತಾ ಹಸ್ಬೆಂಡ್ ನೇಮ್ ನಿಖಿಲ್ ಆ್ಯಂಡ್ ಅವಳ ನೇಮ್ ವಿಸ್ಮಿತಾ. ಮೆಹಂದಿ 2 o'clock ಇತ್ತು, ಹಾಗಾಗಿ ವಿಸ್ಮಿತಂಗೆ ಗಿಫ್ಟ್ ತರೋಣ ಅಂತ ನಾನು ಮತ್ತು ಕೀರ್ತಿ ಹೋದ್ವಿ. ನಾವು ಅವಳಿಗೆ ಸ್ಯಾರಿ ಕೊಡಬೇಕು ಅಂತ ಅಂದ್ಕೊಂಡ್ವಿ. ಯಾಕಂತಂದರೆ ಮದುವೆ ಆದಮೇಲೆ ತುಂಬ ಕಡೆ ಫಂಕ್ಷನ್ಸು ಮತ್ತು ಊಟಕ್ಕೆಲ್ಲ ಕರೀತಾ ಇರ್ತಾರಲ್ವ, ಅಲ್ಲೆಲ್ಲ ಹೋಗೋದಕ್ಕೆ ಸ್ಯಾರಿ ಹೆಲ್ಪ್ ಆಗುತ್ತೆ ಮತ್ತು ಅವಳಿಗೆ ಯೂಸ್ ಆಗುತ್ತೆ ಅನ್ನಿಸ್ತು. ಹಾಗಾಗಿ ಸ್ಯಾರಿ ಕೊಡೋಣ ಅಂತ ನಾವು ಹೋದ್ವಿ. ಹಾಸನಲ್ಲಿ ರತ್ನಂ ಸಿಲ್ಕ್ ಇದೆಯಲ್ಲ, ಅಲ್ಲಿಗೆ ಹೋಗಿದ್ವಿ ಸ್ಯಾರಿ ತೊಗೊಳೋದಕ್ಕೆ ನಾನು ಮತ್ತು ಕೀರ್ತಿ. ಸ್ಯಾರಿ ಏನು ಬೇಗ ಸಿಕ್ಬಿಡ್ತು, ಬೇಗ ಸೆಲೆಕ್ಟ್ ಮಾಡ್ಕೊಂಡ್ವಿ. ವಿಸ್ಮಿತಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು ಆ ಕಲರು, ತೊಗೊಂಡ್ವಿ. ಬಟ್ ಸ್ಯಾರಿ ಎಲ್ಲ ಸೆಲೆಕ್ಷನ್ ಆದಮೇಲೆ ಫುಲ್ಲು ಜೋರು ಮಳೆ ಬಂದುಬಿಡ್ತು. ಅಲ್ಲೇ ಅರೌಂಡ್ ಒಂದು 1/2 hour ಕೂತ್ಕೊಂಡಿದ್ವಿ. ಫುಲ್ ಹೊಟ್ಟೆ ಹಸಿತಾ ಇತ್ತು. ಸೊ ಮನೆಗೆ ಬಂದ ತಕ್ಷಣ ಅವ್ರ ಮನೇಲಿ ಊಟ ರೆಡಿ ಇತ್ತು. ನೀವು ಊಟ ಮಾಡ್ಕೊಳ್ಳಿ, ನಾನು ರೆಡಿ ಆಗ್ತೀನಿ ಅಂತ ಹೇಳಿದ್ಲು ವಿಸ್ಮಿ. ಹಾಗಾಗಿ ನಾನು ಕೀರ್ತಿ ಮತ್ತು ವಿಸ್ಮಿತಾ ಎಲ್ಲರೂ ಊಟಕ್ಕೆ ಹೋದ್ವಿ. ಊಟ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಸೊ ರೆಡಿ ಆಗ್ತಾಯಿದ್ಲು. ಕೀರ್ತನ ನಾನೇ ಮೇಕಪ್ ಮಾಡ್ತೀನಿ ಅಂತ ಮೇಕಪ್ ಮಾಡ್ತಾಯಿದ್ಲು. ನಾನು ನೋಡ್ಕೊಂಡು ಕೂತಿದ್ದೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಿದ್ದಾಳೆ ಅಂತ. ಅದಾದಮೇಲೆ ಎಲ್ಲರೂ ರೆಡಿಯಾಗಿ ಮೇಲ್ಗಡೆ ಹೋದ್ವಿ. ಇವಳೇ ನೋಡಿ ನಮ್ಮ ಬ್ಯೂಟಿಫುಲ್ ಬ್ರೈಡು. ಟೆರೆಸ್ ಮೇಲೆ ಈ ಥರ ಡೆಕೋರೇಷನ್ ಮಾಡಿದ್ರು.
ವಿಸ್ಮಿದು ಫೋಟೋ ಸೆಷನ್ ಎಲ್ಲ ಆಯಿತು ವಿತ್ ಲೈಕ್ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋ ಸೆಷನ್ ಎಲ್ಲ ಮಾಡಿ ನಮ್ಮ ಜೊತೆ ಎಲ್ಲ ಫೋಟೋ ಸೆಷನ್ ಎಲ್ಲ ಆಯಿತು. ಇವಾಗ ಮೆಹಂದಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದರು. ಲೈಕ್ ಆ್ಯಕ್ಚುಲಿ 2 ಮೆಂಬರ್ಸಿಗೆ ಹೇಳಿದರು, ಇನ್ನೊಬ್ಬರು ಬರ್ತಾಯಿದ್ರು 5 ಮಿನಿಟ್ಸ್ ಅಂತ ಹೇಳಿದ್ರು. ಸೊ ಅವಳಿಗೆ ಮೆಹಂದಿ ಹಾಕ್ತಾಯಿದ್ರು. ಅಷ್ಟರಲ್ಲಿ ಇನ್ನೊಬ್ಬರು ಕೂಡ ಬಂದರು. ಅವರು ಕೂಡ ನಮಗೆ ಮೆಹಂದಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಮೆಹಂದಿ, ವಿಸ್ಮಿದು ಕೂಡ. ಮತ್ತು ನಾವು ಹ್ಯಾಶ್ಟ್ಯಾಗ್ ಕೂಡ ಹಾಕಿಸಿದ್ವಿ, #ನಿವಿ ಅಂತ. ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾನು ಅರೌಂಡ್ ಮಾರ್ನಿಂಗ್ 11 ಬಂದಿದ್ದು, ಬಟ್ ಮೆಹಂದಿ 2 ಆದ್ರೂ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ 4:30 ಆಗೋಗಿತ್ತು. ಲೈಕ್ ಸಿಹಿನ ಅವ್ರ ಡ್ಯಾಡಿ ನೋಡ್ಕೋತಾ ಇದ್ರು, ನಾನು ನೋಡ್ಕೊತೀನಿ, ನೀನೇನು ವರಿ ಮಾಡಬೇಡ, ತುಂಬ ದಿನದ ಮೇಲೆ ಆಚೆ ಹೋಗಿದ್ಯಾ, ಸೊ ಫ್ರೆಂಡ್ ಜೊತೆ ಎಂಜಾಯ್ ಮಾಡು ಅಂತ ಹೇಳಿದರು. ಆದ್ರೂ ಏನೋ ಒಂಥರ ಪಾಪನ ಫಸ್ಟ್ ಟೈಮ್ ಅಷ್ಟು ಟೈಮ್ ಬಿಟ್ಟಿದ್ದಿದ್ದಲ್ವ, ತುಂಬ ಖುಷಿ ಆಯಿತು. ಅಷ್ಟು ಟೈಮು ವಿಸ್ಮಿ ಅವ್ರ ಅಮ್ಮ, ಅವ್ರ ತಂಗಿ ಅಂದರು, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ಕೀರ್ತಿ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ, ಮತ್ತು ಅಲ್ಲಿ ಬಂದಿರೋರು ಅಷ್ಟೇ, ಅವ್ರ ರಿಲೇಟಿವ್ಸು ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಜೊತೆ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಪಾರ್ಟ್ 2ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್.